ರಾಯಚೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಬಿಚ್ಚಲಿ ಗ್ರಾಮದಲ್ಲಿ ಬೆಳಗ್ಗೆ 5:30ಕ್ಕೆ ದೇವಮ್ಮ ದೇವಿ ದೇವಸ್ಥಾನ ಉದ್ಘಾಟನೆಯನ್ನ ಮಾಡಿ ತದನಂತರ ಅಲ್ಲಿಂದ ಆರೋಲಿ ಹುಲಿಗೆಮ್ಮ ದೇವಿ ನಂತರ ಮೈಬೂಸುಬನಿ ದರ್ಗಾ ದರ್ಶನವನ್ನ ಪಡೆದು ಅಲ್ಲಿಂದ ಕೂಡ್ರಿ ಮಹಾಲಕ್ಷ್ಮಿ ವಿಜಯದಶಮಿ ಕುಂಭ ಮೇಳದಲ್ಲಿ ಭಾಗಿಯಾಗಿ ತದನಂತರ ದೇವಮ್ಮ ದೇವಿ ದರ್ಶನವನ್ನ ಪಡೆದು ಅಲ್ಲಿಂದ ಅಡವಿ ಖಾನಾಪುರ ಗಿರಿ ಮಲ್ಲಿಕಾರ್ಜುನ ದೇವಸ್ಥಾನದ ದರ್ಶನವನ್ನ ಪಡೆದು ನಂತರ ಹಿರಪುರ್ ಆಂಜನೇಯ ಸ್ವಾಮಿ ದರ್ಶನವನ್ನ ಪಡೆದು ದೇವಸ್ಥಾನ ಪಕ್ಕದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯ ಅಡಿ ಕಲ್ಯಾಣ ಮಂಟಪ ಭೂಮಿ ಪೂಜೆ ಮತ್ತು ಸೆಡ್ ನಿರ್ಮಾಣ ಹಾಗೂ ದೇವಮ್ಮ ದೇವಸ್ಥಾನಕ್ಕೆ ಕಾಂಪೌಂಡ್ ನಿರ್ಮಾಣ ಭೂಮಿ ಪೂಜೆಯನ್ನು ಸಲ್ಲಿಸಿ ತದನಂತರ ಮಠಮಾರಿ ವಾಲ್ಮೀಕಿ ಭವನ ನಿರ್ಮಾಣ ಸ್ಥಳ ವೀಕ್ಷಣೆಯನ್ನ ಮಾಡಿ ವೀರಭದ್ರೇಶ್ವರ ದೇವಸ್ಥಾನ ದರ್ಶನವನ್ನ ಪಡೆದು ಅಲ್ಲಿಂದ ಉಡಮಗಲ ಮಂಗಳವಾರ ಪೇಟೆ ಹಿರೇಮಠದ ಪೂಜ್ಯರ ದರ್ಶನವನ್ನ ಪಡೆದು ಪುರಾಣ ಕಾರ್ಯಕ್ರಮದ ಬಗ್ಗೆ ವಿಚಾರಿಸಿ ಶಾಸಕರ ಭವನಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಸದಸ್ಯರು ಪ್ರಚಾರ ಸಮಿತಿಯ ಸದಸ್ಯರುಗಳು ಗ್ರಾಮದ ಊರಿನ ಹಿರಿಯ ಮುಖಂಡರುಗಳು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ವೀರನಗೌಡ ಗಾರಲ್ದಿನಿ, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ರಾಯಚೂರು. ಆರ್ಭಟ ಸವಣ ನಿಂದೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿ ಬಿಚ್ಚಾಲಿಯಿಂದ ಮತ್ತೆ ನಾವು ಅರವಲಿಯಿಂದ ಕುರುಡಿಯಿಂದ ಮತ್ತೆ ಅಡವಿ ಖಾನಾಪುರ ಆದಮೇಲೆ ಈ ಗ್ರಾಮದಲ್ಲಿ ಆಗಿದೆ. ಹಾಗಾಗಿ ಒಟ್ಟಾರಾಗಿ ನೀವೇನು 2 ಬಾರಿ ಶಾಸಕನಾಗಿ ನನಗೆ ಆಶೀರ್ವಾದ ಮಾಡಿದರೆ ಆ ಸೇವೆಯನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂಥ ಭವನವನ್ನಾಗಲಿ ಇಲ್ಲಿರುವಂಥ ಗ್ರಾಮದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಜೊತೆಗೆ ಬಂದಿರುವಂಥ ಎಲ್ಲ ನನ್ನ ಪಕ್ಷ ಮುಖಂಡರು, ನಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತನ್ನು